ಇನ್ನು ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಕಡಿವಾಣ ಹಾಕೋಕೆ ಕರ್ನಾಟಕ ಮೈಕ್ರೋ ಫೈನಾನ್ಸ್ ದಬ್ಬಾಳಿಕೆ ಮತ್ತು ಅಮಾನವೀಯ ಕ್ರಮಗಳ ನಿಯಂತ್ರಣ ವಿಚಾರದಲ್ಲಿ ಮಸೂದೆಯನ್ನು ಸುಗ್ರೀವಾಜ್ಞೆ ಮೂಲಕ ಜಾರಿಗೆ ತರೋಕೆ ಸರ್ಕಾರ ಸರ್ಕಸ್ ಅನ್ನ ನಡೆಸಿದೆ. ಸುಗ್ರೀವಾಜ್ಞೆಗೆ ಸಂಪುಟ ಸಭೆ ಒಪ್ಪಿಗೆ ಕೊಟ್ಟಿದೆ. ಈ ಬೆನ್ನಲ್ಲೇ ಅಧಿಕಾರಿಗಳ ಜೊತೆಗೆ ಸಭೆಯನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಮಸೂದೆಯ ಸಾಧಕ ಬಾಧಕಗಳ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ದಾರೆ. ಸುಗ್ರೀವಾಜ್ಞೆ ಅಂಶಗಳನ್ನು ಮತ್ತೊಮ್ಮೆ ಪರಿಶೀಲಿಸೋಕೆ ಕೆಲವು ಬದಲಾವಣೆ ಮಾಡೋಕೆ ಕಾನೂನು ಮತ್ತು ಹಣಕಾಸು ಇಲಾಖೆ 4 ಅಧಿಕಾರಿಗಳ ತಂಡಕ್ಕೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ನಾಳೆ ಅಥವಾ ನಾಡಿದ್ದೇ ಮಸೂದೆ ಹೊಸ ರೂಪಕ್ಕೆ ಪಡೆಯುತ್ತೆ ಅಂತಿದ್ದಾರೆ. ಇದಾದ ಮೇಲೆ ಸುಗ್ರೀವಾಜ್ಞೆ ಹೊರಡಿಸೋಕೆ ಸರ್ಕಾರ ಪ್ಲಾನ್ ಮಾಡಿದೆ. ಉದ್ದೇಶಿತ ಕಾಯ್ದೆಯಲ್ಲಿ ಪೊಲೀಸರಿಗೆ ಹೆಚ್ಚಿನ ಅಧಿಕಾರ ದೊರೆಯುತ್ತೆ. ಒಂಬಡ್ಸ್ಮನ್ಗಳ ನೇಮಕವನ್ನು ಮಾಡಲಾಗುತ್ತೆ. ಅಮಾನವೀಯವಾಗಿ ಪ್ರಕಾರ ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ನಾನು ವಾಚ್ ಮಾಡಬೇಕು. ಸರ್, ಆದ್ರೆ ಲೆಟ್ಸ್ ಸೇ ಒನ್ ಥಿಂಗ್. ಏನ್ ಸರ್, ಈ ಇಶ್ಯೂ ಉದ್ಭವ ಆಗಿ ಹೊರಕ್ಕೆ ಬಂದಾಗ ಈ ಪರಿಪ್ರಮಾಣದಲ್ಲಿ ಈಗ ಕಳೆದ 2 ತಿಂಗಳೆಲ್ಲ ನಮ್ಮ ಟಿವಿಲಿ ನೀವು ತುಂಬಾ ಕ್ಯಾಂಪೇನ್ ಎಲ್ಲ ಮಾಡಿದ್ರಿಂದ ರಾಜ್ಯ ಸರ್ಕಾರ ಪ್ರತಿಕ್ರಿಯಿಸಿರುವಂತಹ ರೀತಿ ನನ್ನ ಪ್ರಕಾರ ಶ್ಲಾಘನೀಯ. ಕ್ವಿಕ್ ಆಗಿ ಗುಡ್ ವರ್ಕ್. ಅದು ಏನು ಕೆಲಸ ಮಾಡುತ್ತೆ ಬಿಡುತ್ತೆ ಆಮೇಲೆ ನೋಡೋಣ. ಮಾಡದೇ ಇರ್ಬೋದು ಕೆಲವೆಲ್ಲ, ನಾವು ಅದನ್ನು ವಾಪಸ್ ತಗೊಂಡ್ಬರೋಣ. ಬಟ್ ಇಟ್ಸ್ ಎ ಗುಡ್ ಅಟೆಂಪ್ಟ್. ಕ್ವಿಕ್ ಆಗಿ ರೆಸ್ಪಾಂಡ್ ಮಾಡಿ ಗುಡ್ ಅಟೆಂಪ್ಟ್. ಸಾಲ ತೆಗೆದುಕೊಂಡವರೆಲ್ಲ ಇಂತಹ ಕಾನೂನಿಂದ ನನಗೆ ರಕ್ಷಣೆ ಸಿಕ್ತು, ನಾನು ಕಟ್ಟಲ್ಲ ಅನ್ನೋ ಮನೋಸ್ಥಿತಿಗೆ ಬರಬೇಡಿ. ಯಾಕಂದ್ರೆ ನೀವು ಕಟ್ಟಬೇಕು. ಈ ರಾಜ್ಯ ಸರ್ಕಾರ ಇವತ್ತು ತೆಗೆದುಕೊಳ್ತಾ ಇರೋ ಕ್ರಮ ಯಾರೂ ಸಾಲ ಕಟ್ಟದೇ ಇರಲಿ ಅನ್ನಕ್ಕಲ್ಲ, ಮನೆ ಮರ್ಯಾದೆ ಹೋಗದೆ ಇರುತ್ತೆ ಅದು. ಹಾಗಾಗಿ ಅದನ್ನು ಉಳಿಸ್ಕೊಳ್ಳೋ ಕೆಲಸ ಈಗ ಜನರಿಗೂ ಇದೆ, ಸಾಲ ತಗೊಂಡವ್ರಿಗೂ ಇದೆ ಇದು. ಬಟ್ ಐ ಥಿಂಕ್ ಇಟ್ಸ್ ಅ ಗುಡ್ ಅಟೆಂಪ್ಟ್ ಬೈ ದ ಸ್ಟೇಟ್. ಲೆಟ್ಸ್ ಸಿ ಹೌ ಇಟ್ ಪ್ರೋಗ್ರೆಸಸ್. ಬಟ್ ಇದರಲ್ಲಿ ಬೇಲಿಯದ್ದು ಹೊಲಮೆಯ ರೀತಿಯಲ್ಲಿ ಪೊಲೀಸರ ಮೇಲೆ ಅನುಮಾನ ಇರಬೇಕಾದ್ರೆ ಪೊಲೀಸರಿಗೆ ಆಯ್ತು, 4 ಕಡೆ ಯಾವಾಗಲೂ ಬರುತ್ತೆ, ಅದು ಹೊರಕ್ಕೆ ಬರುತ್ತೆ, ಅವಾಗ 4 ಜನ ಪೊಲೀಸ್ನವ್ರಿಗೇನೋ ಆಗ್ಬೇಕಾದಾಗತ್ತೆ, ಅದು ಸರಿ ಹೋಗುತ್ತೆ. ಎಲ್ಲದಕ್ಕೂ ನೀವು ಕಡ್ಡಿ ಹಾಕೊಂಡು ಬಂದಿದ್ರೆ ಆಯ್ತು, ನೀವೇ ಕೊಡಿ ಸೊಲ್ಯೂಷನ್. ಹಂಗಾರೆ ದಿ ಗ್ರೇಟ್ ಮೀಡಿಯಾ ಪೀಪಲ್ ಕೊಡಿಪ್ಪ. ನಾನು ಹೇಳ್ತೀನಿ ಸಿದ್ದರಾಮಯ್ಯವ್ರಿಗೆ ಒಂದು ರೌಂಡ್ ತಗೊಂಡ್ಬಿಡ್ರಪ್ಪ, ಅವ್ರು ಬೆಸ್ಟ್ ಕೊಟ್ಟವ್ರೆ ಅಂತ ಐಡಿಯಾ ಕೊಡ್ರಿ. ಏನಾದ್ರು ಸೊಲ್ಯೂಷನ್ ಕೊಡ್ಬೇಕಲ್ಲ ನಾವೇ. ಸುಮ್ಮನೆ ಎಲ್ಲದಕ್ಕೂ ಬಿಡ್ತಾನೆ ಇದ್ರೆ ಏನ್ ಮಾಡ್ತೀರಿ ನಾಳೆ? ಅಲ್ಲ, ಈ ಪೊಲೀಸ್ ವಿಚಾರದಲ್ಲೂ ಕೂಡ ಒಂದಿಷ್ಟು ಸರಿ ರೀ, ಯಾರಿಂದ ಮಾಡಿಸ್ಬೇಕ್ರಿ? ನಿಮ್ ಕೈಯಿಂದ ನನ್ನ ಕೈಯಿಂದ ಮಾಡ್ಸಕ್ಕಾಗತ್ತೇನ್ರಿ ನಾಳೆ? ಅಲ್ಲ ಸರ್, ಅದಕ್ಕೆ ಜಿಲ್ಲಾ ಆದಿತ್ಯನಾಥ್ ಕೇಳ್ದಂಗೆ ಆರ್ಮಿ ಕರ್ಸಕ್ಕಾಗತ್ತಾ? ಹಂಗಲ್ಲ ಸರ್, ಜಿಲ್ಲಾ ಉಸ್ತುವಾರಿಗಳಿದ್ರೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಕೋಲಿಡ್ಕೊಂಡು ನಿಲ್ಲಕ್ಕಾಗತ್ತೇನ್ರಿ? ಹೋಗಿ ಏನ್ರಿ ಪ್ರಾಕ್ಟಿಕಲಿ ಯೋಚನೆ ಮಾಡ್ರಿ. ಡೋಂಟ್ ಬಿ ಇಂಪ್ರಾಕ್ಟಿಕಲ್. ಮೀಡಿಯಾಗಳಲ್ಲಿ ಇನ್ನೊಂದು ಜಾಗದಲ್ಲಿ ನಾವು ಕೂತ್ಕೊಂಡ್ರೆ ಇಂಪ್ರಾಕ್ಟಿಕಲಿ ಬಾಯಿ ಬಂದಂಗೆ ಬಿಡ್ತೀವಿ. ರೈಲ್ ಅನ್ನಕ್ಕಾಗಲ್ಲ. ಇಲ್ಲಿ ಉಸ್ತುವಾರಿ ಹೋಗ್ಬಿಟ್ಟು ಅಲ್ಲಿ ಕೋಲಿಡ್ಕೊಂಡು ನಿಲ್ಲಕ್ಕಾಗತ್ತೇನ್ರಿ ನಾಳೆ? ಅಲ್ಲ, ಹಂಗಲ್ಲ ಸರ್. ಮತ್ತೆ ಪೊಲೀಸರ ವಿಚಾರದಲ್ಲಿ ಜವಾಬ್ದಾರಿಗಳಂತ ಏನು ತಗೋತಿದ್ದಾರೆ. ಈಗ ಇನ್ನೇನು ಮಾಡಬೇಕಾಗಿತ್ತು ಅವ್ರು? ನೀವು ಹೇಳಿ. ಆಯ್ತಪ್ಪ, ನೀವು ಸೊಲ್ಯೂಷನ್ ಕೊಡಿಪ್ಪ. ಅದು ಯಾರ ಕೈಲಿ ಮಾಡಿಸ್ಬೇಕಿತ್ತು ಅಂತ ಹೇಳ್ರಪ್ಪ, ನಾನು ಚೇಂಜ್ ಮಾಡಿಸ್ಕೊಡ್ತೀನಿ. ಹೇಳಿ ನೋಡೋಣ. ದಟ್ಸ್ ನಾಟ್ ದ ವೇ ಟು ಲುಕ್ ಎಟ್ ದ ಇಶ್ಯೂ. ಸರ್ಕಾರಗಳು ಕೆಲವು ಕೆಲಸ ಮಾಡಿದಾಗ ಅದು ವರ್ಕ್ ಆಗ್ಬೋದು ಅನ್ನೋ ಆಸೆ ಮೇಲೆ ನಾವು ಮುಂದಕ್ಕೆ ಸಾಗಬೇಕು. ಆಗದೆ ಇದ್ರೆ ರಿಪೇರಿ ಮಾಡ್ಕೋಬೇಕು ಅದನ್ನು ಮತ್ತೆ. ಅದು ಬಿಟ್ಬಿಟ್ಟು ಅದನ್ನ ಯಾಕೆ ಮಾಡಿದೆ, ಇದನ್ನ ಯಾಕೆ ಮಾಡಿದೆ, ಇದನ್ನ ಯಾಕೆ ಮಾಡಿದೆ, ಅದನ್ನ ಯಾಕೆ ಸರಿ ಮಾಡೋದೇನು ಹೇಳ್ರಪ್ಪ. ಮಾಡೋದೇನಾರು ಹೇಳಿ. ಎಸ್, 10 ಗಂಟೆ ಸಮಯದಲ್ಲಿ ಫೈನಾನ್ಸ್ನವರು ಮನೆ ಬಳಿ ಬರ್ತಾರೆ. 10 ಗಂಟೆ, 11 ಗಂಟೆ, 12 ಗಂಟೆ ಕಟ್ಟಲ್ಲ ಅಂದ್ರೆ ಹೋಗೋದೇ ಇಲ್ಲ. ಕಟ್ಟಲೇಬೇಕು. ನೀವು ಎಲ್ಲಿಗಾರು ಹೋಗಿ ಏನಾರು ಮಾಡಿ ಎತ್ಲಾರು ಮಾಡಿ ನಮ್ಗೆ ಹಣ ಕೊಡಿ. ಅಮ್ಮ ದುಡ್ಡು ಕಟ್ಟಮ್ಮ ಅಂತಾರೆ. ಸರ್ ಇವತ್ತಿಲ್ಲ ನಾಳೆ ಕಟ್ತೀವಿ ಅಂದ್ರೆ ಕೊಡಲ್ಲ, ಕಟ್ಟಲೇಬೇಕು. ನೀವು ಏನಾರು ಮಾಡ್ಬಿಟ್ಟು ಕಟ್ಟಿ, ಎತ್ತಾರು ಮಾಡ್ಬಿಟ್ಟು ಮನೇಲೆ ಹರಾಜು ಮಾಡ್ತೀವಿ ಅಂದ್ಬಿಟ್ಟು ಕೆಲವು ನೋಟಿಸ್ಗಳು ಕೂಡ ನಮ್ಮ ಕೆಲವು ಸಂಘಗಳು ಹೇಳಿದ್ದಾರೆ. ಸರ್ಕಾರ ನಿಜವಾಗ್ಲೂ ಇವಾಗೂ ಪರ್ಮಿಷನ್ ಕೊಟ್ಟರು ನಾನು ಕಿಡ್ನಿ ಮಾರಕ್ಕೆ ಈಗಲೂ ಕೂಡ ರೆಡಿ. ಚಿಕ್ಕ ಹುಡುಗ ಸಾಲದ ಸೂಲನ್ನು ನೋಡಿ ಅವನ ಮಾತನ್ನು ಕೇಳಿದಾಗ ಎಂಥ ಪರಿಸ್ಥಿತಿ ಇದೆ ಈ ಫೈನಾನ್ಸ್ನವರಿಂದ ಅನ್ನೋದು ಅರ್ಥ ಆಗುತ್ತೆ. ನಿಮ್ಗೆ ಅರ್ಥ ಆದರೆ ಸಾಲದು. ಈಗ ಅರುಣ್ ಬಡಿಗೇರ್ ಕೇಳ್ದಂಗೆ ಅದಕ್ಕೆ ಸೊಲ್ಯೂಷನ್ ಕೊಡ್ರಿ. ನಿಮ್ಗೆ ಅರ್ಥ ಆದರೆ ನಾವೇನು ಮಾಡೋಣ? ಬಟ್ ಆ ಮಗು ಅಷ್ಟೊಂದು ತೂಕವಾಗಿ ಕಿಡ್ನಿದು ಬಿಟ್ಬಿಡಿ. ಅದು ಕಿಡ್ನಿದ ಮಗು ಮಾತಾಡಬಾರ್ದು ಆಯ್ತಲ್ಲ. ಉಳಿದಿದ್ದೆಲ್ಲ ಹೇಳ್ಕೊಂಡು ಹೋಯ್ತಲ್ಲ ಅದು ಎಲ್ಲ ವಿಚಾರ. ಅಯ್ಯಪ್ಪ, ಆಶ್ಚರ್ಯ ಅದು. ಎರಡನೇದು ಕಾಸ್ಟ್. ಈಗಲೂ ಇನ್ನೊಂದು ಸರಿ ಹೇಳ್ತೀನಿ, ಎಲ್ಲ ಸರ್ಕಾರದ ಮೇಲೆ ಎತ್ತಕ್ಕೆ ಮಜಾ ನೋಡಬೇಡಿ ಜನ. ನೀವೇ ಕಂಡು ಕಡೆ ಇಲ್ಲ ಸಾಲ ಸಿಕ್ಕತ್ತೆ ಅಂತ ಪುಕ್ಕಟ್ಟೆ ಎತ್ಕೊಂಬಂದ್ಬಿಟ್ರೆ 6 ಲಕ್ಷ 7 ಲಕ್ಷ ತಗೊಂಡಿದ್ದಾರೆ. ಆಮೇಲೆ 4 ಕಡೆ 4 ಫೈನಾನ್ಸ್ ಕಂಪನಿಯಿಂದ ತಗೊಂಬಂದ್ಬಿಟ್ರೆ ಆಮೇಲೆ ನಮ್ಮ ಕೈ ಕೊಟ್ಟಕ್ಕೋಗಲ್ಲ. ನಾವು ಬಡವರು ಅಂದ್ಬಿಟ್ರೆ ಕೊಟ್ಟವನು ಏನು ಮಾಡಬೇಕು? ಮಣ್ಣು ತಿನ್ಬೇಕು ಅವನು. ಇಲ್ಲಿ ಸಾಲ್ವ್ ಆಗಬೇಕಾಗಿರೋ ಇಶ್ಯೂಗಳು ಯಾವುದು ಅಂದರೆ ಅನ್ಲಿಮಿಟೆಡ್ ಅನ್ಕಂಟ್ರೋಲ್ಡ್ ಇಂಟ್ರೆಸ್ಟ್ ರೇಟ್ಗಳು, ಮತ್ತೆ ಮನೆ ಹತ್ರ ಬಂದು ಮರ್ಯಾದೆಗಳನ್ನು ತೆಗೆಯುವುದು ಕಾನೂನಿಗೆ ವಿರುದ್ಧವಾಗಿ. ಮನೆಗೆ ಬರೆಯೋದು ಮಾಡೋದು. ಯಾವನ್ರಿ ಅವನು ಬರೆಯೋನವನು? ಹಬ್ಬಬ್ಬ ಅಂದರೆ ಒಂದು ನೋಟಿಸ್ ಅಂಟಿಸ್ಬೋದು ಅಷ್ಟೇ. ಮತ್ತು ಕಾನೂನುಗಳ ಪ್ರಕಾರದಲ್ಲಿ ಕೋರ್ಟಿಂದ ಪಡಿತಿದ್ದಾರೋ ಇಲ್ವೋ ಗೊತ್ತಾಗ್ತಾ ಇಲ್ಲ ಆರ್ಡರ್ಗಳನ್ನು. ಮತ್ತು
ನ್ಯಾಷನಲ್ ಬ್ಯಾಂಕ್ಸಲ್ಲಿರೋ ರೂಲ್ಸ್ ಪ್ರಕಾರದಲ್ಲೇ ಕೆಲವು ಸರಿ ಲೋನ್ಸನ್ನು ರೀಅಡ್ಜಸ್ಟ್ ಮಾಡಿ ಕೊಡ್ಬೋದು. ಇದು ಬೇಕಾಗಿರೋದು. ಅದು ಬಿಟ್ಬಿಟ್ಟು ಜನ ನಾವು ತೊಗೊಂಡ್ಬಿಡ್ತೀವಿ ಎಲ್ಲ ಯಾವ್ದಾರು ಟಿ ವಿ ಹತ್ರ ಬಿಟ್ಟು ನಮ್ಗೆ ಭಾಳ ಕಷ್ಟ ಆಗ್ತಾಯಿದೆ ಕಿರ್ಕುಳ ತಗೊಂಡಿದ್ದವರೆಲ್ಲ ಕಿರ್ಕುಳ ಅಂದ್ಬಿಟ್ರೆ ಮಾಡೋದೇನವರು ಕೊಟ್ಟವ್ರು ಏನಾಗುತ್ತೆ.